26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಇನ್ನು ಕೊನೆಯದಾಗಿ ನಾನು ಮೊನ್ನೆ ದಿನ ಬೆಂಗಳೂರಿನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪ್ರತಿಭಟನೆ ನಡೀತಾ ಇರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಆಗ್ರಹವನ್ನು ನಾನು ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಕನಕಪುರದ ಮುಖ್ಯಮಂತ್ರಿಗಳಲ್ಲ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು. ಯಾವುದೇ ಒಂದು ಯೋಜನೆಯನ್ನು ತೀರ್ಮಾನ ಮಾಡಬೇಕಾದ್ರೆ ರಿಯಲ್ ಎಸ್ಟೇಟ್ ಹಿತಾಸಕ್ತಿಯನ್ನು ಬದಿಗಿಟ್ಟು ರಾಜ್ಯದ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನುವ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಹೇಳಿದ್ದೇನೆ. ಬಹಿರಂಗವಾಗಿ ಪತ್ರವನ್ನು ಕೂಡ ನಾನು ಬರೆದಿದ್ದೇನೆ. ಏನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕನಸಿದೆ, ಬೆಂಗಳೂರು ಎರಡನೇ ಒಂದು ವಿಮಾನ ನಿಲ್ದಾಣ ಬರಬೇಕು ಅಂತೇಳಿ. ಅದನ್ನು ಕನಕಪುರಕ್ಕೆ ತೆಗೆದುಕೊಂಡೇನು ಹೊರಟಿದ್ದೀರಿ, ನಾನು ಪತ್ರವನ್ನು ಕೂಡ ಬರೆದಿದ್ದೇನೆ. ತುಮಕೂರು ಅಕ್ಕಪಕ್ಕ ಆ ವಿಮಾನ ನಿಲ್ದಾಣ ಬಂದರೆ ಖಂಡಿತ ವಿಮಾನ ನಿಲ್ದಾಣದ ಲಾಭ ಸುಮಾರು 7-8 ಜಿಲ್ಲೆಗಳಿಗೆ, ಚಿತ್ರದುರ್ಗ ಇರ್ಬೋದು, ತುಮಕೂರು ಇರ್ಬೋದು, ದಾವಣಗೆರೆ ಇರ್ಬೋದು, ವಿಜಯನಗರ, ಕೊಪ್ಪಳ, ಈ ರೀತಿ 8-10 ಜಿಲ್ಲೆಗಳಿಗೆ ಇದರ ಲಾಭ ಆಗ್ತದೆ. ಅಲ್ಲೂ ಕೂಡ ಆರ್ಥಿಕ ಬೆಳವಣಿಗೆ ಆಗ್ತದೆ, ಯುವಕರಿಗೆ ಉದ್ಯೋಗ ಸಿಗ್ತದೆ. ಅದನ್ನು ಬಿಟ್ಬಿಟ್ಟು ಕೇವಲ ರಿಯಲ್ ಎಸ್ಟೇಟಿಗೆ ಸೀಮಿತ ಮಾಡಿಕೊಂಡು ಕನಕಪುರದಲ್ಲಿ ಏರ್ಪೋರ್ಟ್ ಮಾಡೋದ್ರಿಂದ ಖಂಡಿತ ಅದು ಕರ್ನಾಟಕಕ್ಕೆ ಯಾವುದೇ ರೀತಿ ಲಾಭ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ಬೆಂಗಳೂರು ಮಹಾನಗರದ ಮೇಲೆ ಏನು ಒತ್ತಡ ಈಗಾಗಲೇ ಬೀಳ್ತಾ ಇದೆ, ಅದು ಟ್ರಾಫಿಕ್ ಕಂಜೆಷನ್ ಇರ್ಬೋದು, ಬೇರೆ ಬೇರೆ ರೀತಿ ಸಮಸ್ಯೆಗಳನ್ನು ಬೆಂಗಳೂರು ಜನತೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಸಮಸ್ಯೆಗಳು ಇನ್ನೂ ಕೂಡ ಉಲ್ಬಣ ಆಗ್ತದೆ ವಿನಃ ಖಂಡಿತ ಅದರಿಂದ ಬೆಂಗಳೂರು ಮಹಾನಗರಕ್ಕಾಗಲಿ ಕರ್ನಾಟಕಕ್ಕಾಗಲಿ ಯಾವುದೇ ರೀತಿ ಲಾಭ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಮಗ್ರವಾಗಿ ಪರಿಶೀಲಿಸಿ ಉತ್ತರ ಕರ್ನಾಟಕ ಬೇರೆ ಬೇರೆ ಜಿಲ್ಲೆಗಳ ಪ್ರಮುಖರ ಜೊತೆನೂ ಕೂಡ ಚರ್ಚೆ ಮಾಡಿ, ಶಾಸಕರುಗಳ ಜೊತೆನೂ ಚರ್ಚೆ ಮಾಡಿ ಒಳ್ಳೆಯ ನಿರ್ಧಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.